ನಮಸ್ತೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಉತ್ತಮ ಮಾಹಿತಿಗಾಗಿ ನಮ್ಮ ಈ ಸ್ಪರ್ಧಾ ವಿಶ್ವ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸ್ನೇಹಿತರೆ ಇಂದಿನಿಂದ ಸಂವಿಧಾನದ ಸಂಪೂರ್ಣ ಅಧ್ಯಯನವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ ಹಾಗೂ ಪ್ರತಿಯೊಂದು ಅಧ್ಯಯನ ಮುಗಿದ ನಂತರ ಆ ಅಧ್ಯಯನದ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಸ್ನೇಹಿತರೆ. ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮ ಎಲ್ಲರ ಪ್ರೋತ್ಸಾಹ ಹಾಗೂ ಸಲಹೆ ಸೂಚನೆಗಳು ಅತ್ಯವಶ್ಯಕವಾಗಿರ್ತವೆ ಸ್ನೇಹಿತರೆ. ಇಂದಿನ ವಿಡಿಯೋದ ಅಧ್ಯಯನ ಸಂವಿಧಾನಾತ್ಮಕ ಬೆಳವಣಿಗೆಯ ಐತಿಹಾಸಿಕ ಹಿನ್ನೆಲೆ. ಇದು ಪ್ರಥಮ ಅಧ್ಯಯನವಾಗಿರುತ್ತದೆ ಸ್ನೇಹಿತರೆ. ನಮ್ಮ ಈ ಪ್ರಸ್ತುತ ಹಂತ ಹಂತವಾಗಿ ಬೆಳ್ಕೊಳ್ತಾ ಬಂದಿರುವ ಸಂವಿಧಾನವಾಗಿದೆ. ಈ ಹಂತ ಹಂತವಾಗಿ ಏನೇನು ಬೆಳವಣಿಗೆಯಾಗಿದೆ ಎಂಬುದರ ಅಧ್ಯಯನದ ವಿಷಯವನ್ನು ಈ ಅಧ್ಯಯನದಲ್ಲಿ ನಾವು ಕಾಣ್ತೇವೆ ಸ್ನೇಹಿತರೆ. ಅಧ್ಯಯನದ ಅನುಕೂಲತೆಯ ದೃಷ್ಟಿಯಕ್ಕಾಗಿ ನಾವು ಎರಡು ವಿಧಗಳನ್ನು ಮಾಡಿಕೊಂಡಿದ್ದೇವೆ. ಆ ವಿಧಗಳೆಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯ ಅವಧಿಯಲ್ಲಿ ಸಂವಿಧಾನದ ಬೆಳವಣಿಗೆ 1773 ಮತ್ತು 1773ರಿಂದ 1853. ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆಯ ಕಾಲದಲ್ಲಿ ಉಂಟಾದ ಸಂವಿಧಾನದ ಬೆಳವಣಿಗೆ 1858ರಿಂದ 1947. ಈ ವಿಡಿಯೋದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯ ಅವಧಿಯಲ್ಲಿ ಸಂವಿಧಾನದ ಬೆಳವಣಿಗೆಯ ಬಗ್ಗೆ ನಾವು ಮಾಡುತ್ತಾ ಹೋಗ್ತೇನೆ ಸ್ನೇಹಿತರೆ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯ ಅವಧಿಯಲ್ಲಿ ಸಂವಿಧಾನದ ಬೆಳವಣಿಗೆ 1773ರಿಂದ 1858. ಈ ಅವಧಿಯಲ್ಲಿ ಕೇವಲ ಈಸ್ಟ್ ಇಂಡಿಯಾ ಕಂಪನಿ ಭಾರತವನ್ನು ಆಳ್ವಿಕೆ ಮಾಡ್ತಿರುತ್ತೆ. ಈ ಅವಧಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಉಂಟಾದ ಕೆಲವೊಂದು ವಿಧಿಗಳು ಹಾಗೂ ಹಂತಗಳನ್ನ ನಾವು ಈ ಭಾಗದಲ್ಲಿ ನಾವು ಕಾಣ್ತೇವೆ. ಈ ಭಾಗದಲ್ಲಿ ಹಾಗೂ ಭಾರತದ ಇತಿಹಾಸದಲ್ಲಿಯೇ ಮೊದಲ ಶಾಸನ ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ 1773. ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನ ನೋಡೋದಾದರೆ, ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯವಹಾರಗಳನ್ನು ನಿಯಂತ್ರಿಸಲು ಆರಂಭಿಸುತ್ತೆ ಸ್ನೇಹಿತರೆ. ಏನಕ್ಕಪ್ಪ ನಿಯಂತ್ರಿಸೋಕ್ಕೆ ಆರಂಭ ಮಾಡ್ತು ಅಂದರೆ, 1765ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ದಿವಾನಿ ಹಕ್ಕನ್ನು ಬಂಗಾಳ, ಬಿಹಾರ, ಒರಿಸ್ಸಾಗಳಲ್ಲಿ ಪಡೆದುಕೊಂಡಿರ್ತದೆ. ಈ ದಿವಾನಿ ಹಕ್ಕು ಇವರು ಆಡಳಿತವನ್ನು ನಿಯಂತ್ರಿಸಲಾರದಷ್ಟು ಅದರನ್ನು ದುರುಪಯೋಗ ಪಡಿಸ್ಕೊಳ್ತಿರ್ತಾರೆ. ಈ ದುರುಪಯೋಗನ ತಡೆಯುವ ದೃಷ್ಟಿಯಿಂದಲೇ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ತರ್ತಾರೆ ಸ್ನೇಹಿತರೆ. ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿ ರಾಜಕೀಯ ಮತ್ತು ಆಡಳಿತಾತ್ಮಕವಾಗಿ ಭಾಗವಹಿಸಲು ಅನುಕೂಲ ಮಾಡಿಕೊಡ್ತದೆ. ಇನ್ನು ಎರಡನೇ ಪ್ರಮುಖ ಅಂಶ ನೋಡೋದಾದರೆ, ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡ್ತದೆ. ಅಂದರೆ ಕೇವಲ ಬಂಗಾಳದಲ್ಲಿ ಗವರ್ನರ್ ಎಂಬವನ್ನು ನೇಮಕ ಮಾಡ್ತಿರುತ್ತೆ ಈಸ್ಟ್ ಇಂಡಿಯಾ ಕಂಪನಿ. ಈ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳದ ಗವರ್ನರ್ ಜನರಲ್ನಾಗಿ ಮಾಡ್ತದೆ. ಹೀಗೆ ಗವರ್ನರ್ ಜನರಲ್ನಾದವನು ಲಾರ್ಡ್ ವಾರನ್ ಹೇಸ್ಟಿಂಗ್ಸ್. ಈತನೇ ಬಂಗಾಳದ ಗವರ್ನರ್ ಜನರಲ್ನಾಗಿ ನೇಮಕಗೊಂಡ ಮೊದಲನೆಯ ಗವರ್ನರ್ ಜನರಲ್. ಈತನ ಆಡಳಿತದಲ್ಲಿ ನೆರವು ನೀಡಲು 4 ಸದಸ್ಯರಿಂದ ಕೂಡಿದ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚಿಸಲಾಗುತ್ತದೆ ಸ್ನೇಹಿತರೆ. ಈ ಕಾಯ್ದೆಯ ಇನ್ನೊಂದು ಪ್ರಮುಖ ಅಂಶ ನೋಡೋದಾದರೆ, ಇದು ಭಾರತದಲ್ಲಿ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಈ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು 3 ಇತರೆ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಸ್ನೇಹಿತರೆ. ಹಾಗೂ ಸ್ಥಳೀಯರಿಂದ ಬ್ರಿಟಿಷ್ ಅಧಿಕಾರಿಗಳು ಯಾವುದೇ ಲಂಚ ಅಥವಾ ಕಾಣಿಕೆಗಳನ್ನ ಸ್ವೀಕರಿಸಬಾರದು ಎಂಬ ನಿರ್ಬಂಧವನ್ನು ಹೂಡುತ್ತೆ ಸ್ನೇಹಿತರೆ ಈ ಶಾಸನ. ಇನ್ನು ಎರಡನೇ ಶಾಸನ ನೋಡಿದರೆ ಪಿಟ್ ಇಂಡಿಯಾ ಕಾಯ್ದೆ 1784. ಈ ಕಾಯ್ದೆಯ ಪ್ರಮುಖ ಅಂಶ ಏನೆಂದರೆ, ವಾಣಿಜ್ಯ ಮತ್ತು ರಾಜಕೀಯ ಕಾರ್ಯಗಳನ್ನ ಬೇರ್ಪಡಿಸುತ್ತೆ ಸ್ನೇಹಿತರೆ. ಹೀಗೆ ದ್ವಿಮುಖ ಸರ್ಕಾರವನ್ನು ಸ್ಥಾಪಿಸುತ್ತೆ. ವಾಣಿಜ್ಯ ಕಾರ್ಯಗಳನ್ನ
ಈಸ್ಟ್ ಇಂಡಿಯಾ ಕಂಪ್ನಿಗೆ ವಹಿಸ್ಕೊಳ್ಳುತ್ತೆ. ಹಾಗೂ ರಾಜಕೀಯ ಕಾರ್ಯಗಳನ್ನ ಅಂದರೆ ಸಿವಿಲ್, ಮಿಲಿಟ್ರಿ ಮತ್ತು ರೆವಿನ್ಯೂ ವಿಷಯಗಳನ್ನ 6 ಮಂದಿ ಸದಸ್ಯರುಗಳಿಂದ ಕೂಡಿದ ನಿಯಂತ್ರಣ ಮಂಡಳಿಯನ್ನು ಇಂಗ್ಲೆಂಡಿನಲ್ಲಿ ಸ್ಥಾಪಿಸಲಾಗುತ್ತದೆ ಸ್ನೇಹಿತರೆ. ಹಾಗೂ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಭೂಪ್ರದೇಶಗಳನ್ನ ಪ್ರಥಮ ಬಾರಿಗೆ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳು ಎಂದು ಸಹ ಘೋಷಣೆ ಮಾಡಲಾಗುತ್ತದೆ ಸ್ನೇಹಿತರೆ. ಅಂದರೆ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪ್ನಿ ಯಾವ್ಯಾವ ಭೂಪ್ರದೇಶನ ವಶಪಡಿಸಿಕೊಂಡಿತ್ತೋ ಆ ಭೂಪ್ರದೇಶವೆಲ್ಲವೂ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳು ಎಂದು ಬ್ರಿಟಿಷ್ ಪಾರ್ಲಿಮೆಂಟ್ ಘೋಷಣೆ ಮಾಡುತ್ತೆ. ಇನ್ನು 3ನೇ ಕಾಯ್ದೆ ನೋಡೋದಾದರೆ 1786ರ ಕಾಯ್ದೆ. ಈ ಕಾಯ್ದೆಯಲ್ಲಿ ಗವರ್ನರ್ ಜನರಲನ್ನು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯಕ್ಕೆ ಮುಖ್ಯಸ್ಥನನ್ನಾಗಿ ಮಾಡುತ್ತೆ ಸ್ನೇಹಿತರೆ. ಇನ್ನು 4ನೇ ಕಾಯ್ದೆ 1793ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯ ಪ್ರಮುಖ ಅಂಶ ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತದ ಖಜಾನೆಯಿಂದಲೇ ವೇತನ ಪಡೆಯಲು ಅವಕಾಶ ಮಾಡಿಕೊಡ್ತದೆ. ಹಾಗೂ ಬ್ರಿಟಿಷ್ ಖಜಾನೆಯಿಂದಲೇ ಅವರಿಗೆ ವೇತನ ನೀಡಬೇಕೆಂದು ಆದೇಶ ನೀಡುತ್ತದೆ. ಇನ್ನು 1813ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಪರೀಕ್ಷಾ ದೃಷ್ಟಿಯಿಂದ ಅತಿ ಪ್ರಮುಖವಾದದ್ದು. ಏಕೆಂದರೆ ಈ ಹಿಂದೆ ಬರೀ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮಾತ್ರ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಆದರೆ ಈ ಕಾಯ್ದೆ ಮೂಲಕ ಅದನ್ನು ರದ್ದುಪಡಿಸಿ ಎಲ್ಲ ಬ್ರಿಟಿಷರಿಗೂ, ಅಂದರೆ ಇಂಗ್ಲೆಂಡಿನ ಪ್ರತಿಯೊಬ್ಬ ಬ್ರಿಟಿಷ್ ಪ್ರಜೆಗೂ ಅಲ್ಲಿ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯ ಕಾರ್ಯವನ್ನು ತೊಡಗಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ಹಾಗೂ ಈ ಶಾಸನ ಕ್ರೈಸ್ತ ಮಿಷನರಿಗಳು, ಅಂದರೆ ಇಂಗ್ಲೆಂಡಿನಲ್ಲಿರುವ ಕ್ರೈಸ್ತ ಮಿಷನರಿಗಳಿಗೆ ಭಾರತದಲ್ಲಿ ನೆಲೆಸಿ ಹಾಗೂ ತಮ್ಮ ಧರ್ಮವನ್ನು ಪ್ರಚಾರ ಮಾಡಲು ಸಹ ಅವಕಾಶ ಮಾಡಿಕೊಡುತ್ತದೆ. ಹಾಗೂ ಇದು ಶಿಕ್ಷಣದ ದೃಷ್ಟಿಯಿಂದಲೂ ಸಹ ಒಂದು ಉತ್ತಮ ಮಾದರಿಯ ಶಾಸನವಾಗಿರ್ತದೆ. ಯಾಕಂದರೆ ಇದು ಭಾರತೀಯರಿಗೆ ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ, ಜ್ಞಾಪನ ಇಟ್ಕೊಳ್ಳಿ, ಪಾಶ್ಚಿಮಾತ್ಯ ವಿದ್ಯಾಭ್ಯಾಸ ಮಾತ್ರ ಮತ್ತು ಸಾಹಿತ್ಯ ವಿಜ್ಞಾನಗಳ ಬೆಳವಣಿಗೆಗಾಗಿ 1,00,000 ರೂಪಾಯಿಗಳನ್ನ ಭಾರತೀಯರಿಗೋಸ್ಕರ ಖರ್ಚು ಮಾಡೋದಕ್ಕೆ ಮೀಸಲಿಡುವ ಶಾಸನ ಈ ಶಾಸನವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಶಾಸನದಿಂದ ಭಾರತೀಯ ಕೈಗಾರಿಕೆಗಳು ದುಸ್ಥಿತಿಗೆ ಇಳಿತವೆ. ಯಾಕಂದರೆ ಈ ಶಾಸನದಲ್ಲಿ ಕೆಲವೊಂದು ಕೈಗಾರಿಕಾ ನೀತಿಯಲ್ಲಿ ಬದಲಾವಣೆ ಉಂಟಾಗಿರುತ್ತದೆ. ಆ ಕಾರಣದಿಂದ ನಮ್ಮ ಭಾರತೀಯ ಕೈಗಾರಿಕೆಗಳು ಅವನತಿಯ ಸ್ಥಿತಿಯತ್ತ ದಾಪುಗಾಲು ಇಡ್ತಾ ಇರುತ್ತೆ. ಇನ್ನು ಮುಂದಿನ ಶಾಸನ 1833ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆ ಬಂಗಾಳದ ಗವರ್ನರ್ ಜನರಲ್ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೂಲಕ ಏನು ನಮ್ಮ ವಾರನ್ ಹೆಸ್ಟಿಂಗ್ಸನ್ನು ಆಯ್ಕೆಯಾಗಿರ್ತಾನೋ ಆ ಹುದ್ದೆಯನ್ನು ನಾಶಪಡಿಸಿ ಬಂಗಾಳದ ಗವರ್ನರ್ ಜನರಲ್ನೇ ಭಾರತದ ಗವರ್ನರ್ ಜನರಲ್ನಾಗಿ ಮಾಡ್ತದೆ. ಹೀಗೆ ಆಯ್ಕೆಗೊಂಡ ಭಾರತದ ಪ್ರಥಮ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಂಗ್. ಹಾಗೂ ಈಗ ರೂಪಿಸಲ್ಪಟ್ಟ ಕಾನೂನುಗಳು ಎಲ್ಲವೂ ಸಹ ನಿಯಮಗಳು ಹಾಗೂ ಈ ಶಾಸನದಲ್ಲಿ ರೂಪಿಸಲ್ಪಟ್ಟ ಕಾನೂನುಗಳು ಕಾಯ್ದೆ ಎಂದು ಕರೆಯಲಾಯಿತು. ಇದು ಸಹ ಒಂದು ಪ್ರಮುಖ ವಿಷಯ. ಇನ್ನು ಈಸ್ಟ್ ಇಂಡಿಯಾ ಕಂಪನಿಯು ತನ್ನೆಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ಅಂತ್ಯಗೊಳಿಸಿ ಕೇವಲ ಆಡಳಿತಾತ್ಮಕ ದೃಷ್ಟಿಯ ಕಡೆ ಗಮನ ಇಡುತ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಮೆಕಾಲೆಯ ಅಧ್ಯಕ್ಷತೆಯಲ್ಲಿ ಒಂದು ಕಾನೂನು ಆಯೋಗವನ್ನು ರಚಿಸಲಾಯಿತು. ಹಾಗೂ ಭಾರತೀಯರ ಬಗ್ಗೆ ಧರ್ಮ, ಜಾತಿ, ಜನಾಂಗ ಹೀಗೆ ಅನೇಕ ಭೇದ ಭಾವಗಳನ್ನು ತೋರುವುದನ್ನು ಈ ಶಾಸನ ರದ್ದು ಮಾಡಿತ್ತು ಸ್ನೇಹಿತರೆ. ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ನ ಅಧ್ಯಕ್ಷ ಇರ್ತಾನಲ್ಲ, ಆತನನ್ನು ಭಾರತೀಯ ವ್ಯವಹಾರಗಳನ್ನು ನೋಡಿಕೊಳ್ಳುವ ಮಂತ್ರಿಯನ್ನಾಗಿ ನೇಮಕ ಮಾಡುತ್ತದೆ ಈ 1833ರ ಚಾರ್ಟರ್ ಕಾಯ್ದೆ. ಹಾಗೂ ನಂತರದ ಶಾಸನ ನೋಡೋದಾದರೆ 1853ರ ಚಾರ್ಟರ್ ಕಾಯ್ದೆ. 1853ರ ಚಾರ್ಟರ್ ಕಾಯ್ದೆ ಪ್ರಥಮ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲ್ನ, ಅಂದರೆ
ಈ ಹಿಂದೆ 4 ಜನ ಆಡಳಿತದ ನೆರವು ನೀಡಲು ಏನು ಗವರ್ನರ್ ಜನರಲ್ ಕೌನ್ಸಿಲ್ ಇರುತ್ತೋ ಆ ಕೌನ್ಸಿಲ್ ಪ್ರಥಮ ಬಾರಿಗೆ ಶಾಸನೀಯ ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನ ಪರಸ್ಪರ ಪ್ರತ್ಯೇಕ ಮಾಡಲಾಗುತ್ತದೆ. ಶಾಸನೀಯ ಕಾರ್ಯಗಳನ್ನ ಇನ್ನೊಬ್ಬರು ನೋಡ್ಕೊಳ್ಳೋದು ಹಾಗೂ ಕಾರ್ಯಾಂಗೀಯ ಕಾರ್ಯಗಳನ್ನೇ ಇನ್ನೊಬ್ಬರು ನೋಡ್ಕೊಳ್ಳಲು ವ್ಯವಸ್ಥೆಯನ್ನು ಮಾಡೋ ದೃಷ್ಟಿಯಿಂದ ಈ ಕಾಯ್ದೆ ಜಾರಿಗೊಳಿಸುತ್ತದೆ. ಈ ಕಾಯ್ದೆಯು ಲೆಜಿಸ್ಲೇಟಿವ್ ಕೌನ್ಸಿಲರ್ಸ್ ಎಂಬ 6 ಮಂದಿ ಹೊಸ ಸದಸ್ಯರನ್ನು ಗವರ್ನರ್ ಜನರಲ್ನ ಕೌನ್ಸಿಲ್ಗೆ ಸೇರ್ಪಡೆ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಹೀಗೆ ಈ ಭಾರತದಲ್ಲಿ ಸಂಸದೀಯ ಪದ್ಧತಿ ಇದ್ರ ಮೂಲಕ ಪ್ರಾರಂಭವಾಯಿತದೆ. ಇದು ಸಹ ಪ್ರಮುಖವಾದ ವಿಷಯ. ಯಾವ ಕಾಯ್ದೆ ಅನ್ವಯ ಭಾರತದಲ್ಲಿ ಸಂಸದೀಯ ಪದ್ಧತಿ ಆರಂಭವಾಯಿತು ಅಂದರೆ 1853ರ ಚಾರ್ಟರ್ ಕಾಯ್ದೆ. ಏನು ಹೊಸದಾಗಿ ಪ್ರಾರಂಭಗೊಂಡಿರುತ್ತೋ ಲೆಜಿಸ್ಲೇಟಿವ್ ಕೌನ್ಸಿಲರ್ಗೆ 6 ಜನದಲ್ಲಿ 4 ಜನ ಭಾರತೀಯರನ್ನೇ ನೇಮಕ ಮಾಡಲು ಅವಕಾಶ ಮಾಡಿಕೊಡುತ್ತದೆ. ಆ ಸ್ಥಳೀಯ ಪ್ರಾತಿನಿಧ್ಯ ಯಾವ್ಯಾವ ಪ್ರದೇಶ ಪಡ್ಕೊಳ್ತು ಅಂದರೆ ಮದ್ರಾಸ್, ಬಾಂಬೆ, ಬಂಗಾಲ, ಆಗ್ರಾ ಸ್ಥಳೀಯ ಸರ್ಕಾರಗಳಿಂದ ನೇಮಿಸಲು ಆದೇಶ ನೀಡುತ್ತದೆ. ಹಾಗೂ ಇನ್ನು ಮುಂದೆ ನಾಗರಿಕ ಸೇವಾ ಅಧಿಕಾರಿಗಳನ್ನ ನೇಮಕ ಮಾಡಲು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆರಂಭಿಸಬೇಕು ಎಂಬುದಾಗಿ ಈ ಶಾಸನ ಹೇಳ್ತದೆ. ಹಾಗೂ ಭಾರತೀಯ ಕಾನೂನುಗಳ ಕ್ರೋಢೀಕರಣಕ್ಕೆ ಲಂಡನ್ನಿನಲ್ಲಿ ಕಾನೂನು ಆಯೋಗವನ್ನು ರಚಿಸುತ್ತದೆ. ಇದು ಅತಿ ಪ್ರಮುಖವಾದ ವಿಷಯ. ಭಾರತೀಯ ಕಾನೂನುಗಳನ್ನೆಲ್ಲ ಸಹ ಒಟ್ಟುಗೂಡಿಸಿ ಅದನ್ನು ಒಂದು ನಿರ್ದಿಷ್ಟ ರೂಪಕ್ಕೆ ತರೋಕ್ಕೋಸ್ಕರ ಲಂಡನ್ನಿನಲ್ಲಿ ಕಾನೂನು ಆಯೋಗವನ್ನು ರಚನೆ ಮಾಡ್ತಾರೆ. ಈ ಕಾನೂನು ಆಯೋಗವೇ ಮುಂದೆ 1890ರಲ್ಲಿ ಬರ್ತಾ ಪೀನಲ್ ಕೋಡ್ಗೆ ಬುನಾದಿಯಾಗಿರ್ತದೆ. ಹಾಗೂ ಬಂಗಾಳದಲ್ಲಿ ಒಬ್ಬ ಪ್ರತ್ಯೇಕ ಗವರ್ನರ್ ಜನರಲ್ನ ನೇಮಕ ಮಾಡಲು ಆದೇಶ ಮಾಡುತ್ತದೆ. ಈ ಹಿಂದೆ ಬಂಗಾಳ ಮತ್ತು ಭಾರತವನ್ನು ಒಬ್ಬನೇ ಗವರ್ನರ್ ಆಳ್ವಿಕೆ ನಡೆಸ್ತಿದ್ದ. ಆದರೆ ಬಂಗಾಳ ಒಂದು ವಿಶಾಲ ಪ್ರಾಂತ್ಯ, ಅದನ್ನ ನೋಡ್ಕೊಳ್ಳೋಕ್ಕೆ ಒಬ್ಬ ಪ್ರತ್ಯೇಕ ಗವರ್ನರ್ನ ಈ ಕಾಯ್ದೆ ಮೂಲಕ ನೇಮಕ ಮಾಡಲಾಗುತ್ತದೆ. ಸ್ನೇಹಿತರೆ ಇಷ್ಟು ಇಂದಿನ ಪ್ರಮುಖವಾದ 1773ರಿಂದ 1853 ಅವಧಿಯಲ್ಲಿ ಕಾಣುವ ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಚರ್ಚೆ ಮಾಡಲಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬ್ರಿಟಿಷ್ ಚಕ್ರವರ್ತಿ ಆಳ್ವಿಕೆ ಕಾಲದಲ್ಲಿ ಏನೇನು ಸಂವಿಧಾನ ಬೆಳವಣಿಗೆ ಆಯಿತು, ಯಾವ್ಯಾವ ರೀತಿ ಬೆಳವಣಿಗೆ ಆಯಿತು, ಅದರಲ್ಲಿನ ಪ್ರಮುಖ ಅಂಶಗಳು ಯಾವುದನ್ನು ಚರ್ಚೆ ಮಾಡಲಾಗುತ್ತದೆ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಬಾರಿ ವೀಕ್ಷಿಸಿ ಹಾಗೂ ಬರೆದುಕೊಳ್ಳಿ. ಹಾಗೂ ನಿಮ್ಮ ಅಧ್ಯಯನದ ದೃಷ್ಟಿಯಲ್ಲಿ ಇದು